ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪಾಲ್ ಎಮೆನ್ ಹಾಗೆ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಸಿಎಂ ಪಂಕ್ ಅವರಿಗೆ ಒಂದು ಫೇವರ್ ನ ನಮ್ಮ ಪಾಲ್ ಎಮೆನ್ ಅವರು ಮಾಡಬೇಕು. ಬಟ್ ಆ ಒಂದು ಫೇವರ್ ನಮ್ಮ ಸಿಎಂ ಪಂಕ್ ಅವರು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲ. ರೋಮನ್ ರೈನ್ಸ್ ಅವರು ಅದೇ ರೀತಿ ಅನ್ಕೊಂಡಿದ್ರು, ಬಟ್ ನಮ್ಮ ಸಿಎಂ ಪಂಕ್ ಅವರು ರಿವೀಲ್ ಮಾಡಿದ್ರು ಸ್ಮ್ಯಾಕ್ ಡೌನ್ ನಲ್ಲಿ, ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದು ಫೇವರ್ ಅಲ್ಲ, ಬದಲಿಗೆ ಫೇವರ್ ಇನ್ನೂ ಕೂಡ ಬಾಕಿ ಇದೆ ಅಂತ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಆ ಒಂದು ಫೇವರ್ ಏನಾಗಿರಬಹುದು ಅಂತ ನಾವೀಗಾಗಲೇ ಡಿಸ್ಕಷನ್ ಮಾಡಿದೀವಿ. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಅವರು ಪಾಲ್ ಎಮೆನ್ ಅವ್ರನ್ನೇ ಕೇಳಬಹುದು, ಅಥವಾ ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ಸೋದಕ್ಕೆ ನಮ್ಮ ಪಾಲ್ ಎಮೆನ್ ಅವರ ಹೆಲ್ಪ್ ನ ಕೇಳಬಹುದು, ಅಥವಾ ನಮ್ಮ ಪಾಲ್ ಎಮೆನ್ ಅವರೇ ಹೇಳಿರೋ ಹಂಗೆ ಸಿಎಂ ಪಂಕ್ ನೀನು ರಸಲ್ ಮೇನಿಯಾನ ಕ್ಲೋಸ್ ಮಾಡ್ತೀಯಾ, ಶೋನ ಕ್ಲೋಸ್ ಮಾಡ್ತೀಯಾ ಅಂತ ಹೇಳಿರೋ ಹಂಗೆ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ನೆಕ್ಸ್ಟ್ ನೈಟ್ ಅಲ್ಲಿ ಒಂದು ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಕೊಡಬಹುದು. ಈ ರೀತಿ ಫೇವರ್ನ ನಮ್ಮ ಪಾಲ್ ಎಮೆನ್ ಅವರು ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈಗ ಗಾಯ್ಸ್, ನಮ್ಮ ಸಿಎಂ ಪಂಕ್ ಹಾಗೆ ಪಾಲ್ ಎಮೆನ್ ಅವರ 2013ರ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಒಂದು ಪ್ರೋಮೋದಲ್ಲಿ ನಮ್ಮ ಪಾಲ್ ಎಮೆನ್ ಅವರು ಸಿಎಂ ಪಂಕ್ ಅವರಿಗೆ ಏನ್ ಹೇಳಿರ್ತಾರೆ ಗೊತ್ತಾ? ನಾನು ಒಂದು ದಿನ ನಿನ್ ಜೊತೆ ಇರ್ತೀನಿ, ಯಾವತ್ತು ಅಂದ್ರೆ ನೀನು ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು ರಸಲ್ ಮೇನಿಯಾ ಇಂದ ಹೊರಗಡೆ ಹೋಗ್ತಾ ಇರ್ತೀಯಲ್ಲ, ಆಗ ನಾನು ನಿನ್ ಜೊತೆ ಇದ್ದು ನಿನ್ ಜೊತೆನೆ ನಿನ್ನ ಪಕ್ಕನೆ ನೆಡ್ಕೊಂಡು ರಸಲ್ ಮೇನಿಯಾನ ಲೀವ್ ಮಾಡ್ತೀನಿ. ನನಗೆ ಗೊತ್ತು ಇದು ಸದ್ಯದಲ್ಲಿ ಆಗೋದಿಲ್ಲ ಅಂತ, ಇದಕ್ಕೆ ಸ್ವಲ್ಪ ಪೇಷನ್ಸ್ ಇಂದ ಕಾಯ್ಬೇಕು ನೀನು. ಬಟ್ ಮುಂದೊಂದು ದಿನ ನೀನು ಖಂಡಿತವಾಗ್ಲೂ ಕೂಡ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ದು ರಿಂಗ್ ನ ಲೀವ್ ಮಾಡಬೇಕಾದ್ರೆ ನಿನ್ನ ಜೊತೆ ನಾನು ಇರ್ತೀನಿ, ಅದೇ ನನ್ನ ದೊಡ್ಡ ಕನಸು ಅಂತ ನಮ್ಮ ಪಾಲ್ ಎಮೆನ್ ಅವರು ಆ ಒಂದು ಪ್ರೋಮೋದಲ್ಲಿ ತಿಳಿಸಿರ್ತಾರೆ. ಲಿಟ್ರಲಿ ಗಾಯ್ಸ್, ಈಗ ಆ ಒಂದು ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನಾವು ಪ್ರಾಬಬಿಲಿಟಿನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲೂ ಕೂಡ ಹಾಕಬಹುದು, ಅಥವಾ ಗಂತರ್ ಹಾಗೆ ಜೇ ಊಸೋ ಅವರ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಯಾರು ಗೆದ್ದಿ ಚಾಂಪಿಯನ್ ಆಗಿರ್ತಾರೋ ಅವರ ಮೇಲೆ ರಸಲ್ ಮೇನಿಯಾ ನೈಟ್ 2 ಅಲ್ಲಿ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು ಅಂತ. ಹಾಗೇನಾದ್ರೂ ರಿಯಲ್ ಆಗಿ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರೇನಾದ್ರೂ ಗೆದ್ದು ಅವರಿಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕಿದ್ರೆ ನಮ್ಮ ಪಾಲ್ ಎಮೆನ್ ಅವರು 100% ಸಿಎಂ ಪಂಕ್ ಅವರ ಜೊತೆ ಸೇರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಡಬ್ಲ್ಯೂ ಅವರು 2013ರಲ್ಲೇ ನಮ್ಮ ಪಾಲ್ ಎಮೆನ್ ಅವರ ಕೈಯಲ್ಲಿ ಹೇಳ್ಸಿದ್ರು. ಪಾಲ್ ಎಮೆನ್ ಅವರೇ ಹೇಳಿದ್ದಾರೆ, ಮುಂದೊಂದು ದಿನ ನೀನೇನಾದ್ರೂ ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರೆ ನಿನ್ನ ಜೊತೆ ನಾನು ಇರ್ತೀನಿ, ಅದು ನನ್ನ ಕನಸು ಅಂತ. ಸೊ ಒಂದು ಲಾಂಗ್ ಟರ್ಮ್ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಇಲ್ಲಿ ಟೆಲ್ ಮಾಡಬಹುದು. ಈ ಒಂದು ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ನಿಮಗೆ ನನ್ನ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದಷ್ಟು ಬೇಗ ತಗೊಂಡು ಬರ್ತೀನಿ, ಕಂಪ್ಲೀಟ್ ಡಿಸ್ಕಷನ್ ನ ಮಾಡ್ತೀನಿ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು ಅಂತ. ಅದಕ್ಕೂ ಕೂಡ ಕಾಯ್ತಾ ಇರಿ. ಅಂಡ್ ನಿಮ್ಗೇನ್ ಅನ್ಸುತ್ತೆ, ನಮ್ಮ ಪಾಲ್ ಎಮೆನ್ ಅವರು ಹೇಳಿರೋದು ನಿಜ ಆಗುತ್ತೋ ಇಲ್ವೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಫೈನಲಿ USA ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟು ದಿನ ಯುರೋಪಿಯನ್ ಟೂರು ಅಂತ ಡಬ್ಲ್ಯೂ ಅವರು ನಮ್ಮನ್ನ ಮಧ್ಯರಾತ್ರಿ 1 ಗಂಟೆಗೆಲ್ಲ ಎಬ್ಬರಿಸ್ಬಿಟ್ಟು ನಮ್ಮ ನಿದ್ದೆನ ಹಾಳು ಮಾಡಿದ್ರು. ಬಟ್ ಫೈನಲಿ USA ಗೆ ಡಬ್ಲ್ಯೂ ಅವರು ರಿಟರ್ನ್ ಆಗ್ತಾ ಇದ್ದಾರೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ನಮಗೆ ಬೆಳಿಗ್ಗೆ 5 ನೋಡೋದಕ್ಕೆ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ ಆಗಿ ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನು ಮೊದಲ ನೆಟ್ಫ್ಲಿಕ್ಸ್ ಸ್ಮ್ಯಾಕ್ ಡೌನ್ ಆಗಲಿದೆ ಇಂಡಿಯಾದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ನ ನೀವು ನೋಡಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೊಂಡು ಬೆಳಿಗ್ಗೆ 5 ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿ ಡಬ್ಲ್ಯೂ ಸ್ಮ್ಯಾಕ್ ಡೌನ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಲೈವ್ ಆಗಿ ಬರ್ತಾ ಇರುತ್ತೆ. ನೆಟ್ಫ್ಲಿಕ್ಸ್ ಇಲ್ಲ ಅಂದವರು ತಲೆ ಕೆಡಿಸ್ಕೋಬೇಡಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಹೈಲೈಟ್ಸ್ಗಳು ಬರುತ್ತೆ. ನಾನು ಫ್ಯೂಚರ್ ಅಲ್ಲಿ ಅಂದ್ರೆ ಆದಷ್ಟು ಬೇಗ ಲಿಂಕ್ ನ ಕೂಡ ಪ್ರೊವೈಡ್ ಮಾಡ್ತೀನಿ. ಪ್ರತಿ ಮಂಡೇ ನೈಟ್ರು ಹಾಗೆ ಪ್ರತಿ ಸ್ಮ್ಯಾಕ್ ಡೌನ್ಗೂ ಕೂಡ ಒಂದು ಲಿಂಕ್ ನ ಕಳಿಸ್ತೀನಿ. ಆ ಲಿಂಕ್ ನ ಇಟ್ಕೊಂಡು ನೀವು ಸ್ಮ್ಯಾಕ್ ಡೌನ್ ಮಂಡೇ ನೈಟ್ರು ಹಾಗೆ ಪ್ರೀಮಿಯಂ ಲೈವ್ ಎಂಟ್ ನ ನೋಡಬಹುದು. ಸದ್ಯಕ್ಕೆ ಕಳಿಸೋದಿಲ್ಲ, ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಯಾರ್ಯಾರು ತಗೋಬೇಕು ಅಂತ ಇದ್ದೀರೋ ತಗೊಳ್ಳಿ. ತಗೊಳ್ಳೋದಕ್ಕೆ ಆಗದೆ ಇರೋರಿಗೆ ನಾನು ಆದಷ್ಟು ಬೇಗ ಲಿಂಕ್ ನ ಪ್ರೊವೈಡ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಏನೇ ಆಗ್ಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾದ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಹಾಗೆ ಬಿಗ್ ಸೆಗ್ಮೆಂಟ್ಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರೇ ಫಿನಿಕ್ಸ್ ಅವರ ಡೆಬ್ಯೂ ನೋಡೋದಕ್ಕೆ ಸಿಗ್ತಾ ಇದೆ. AEW ಇಂದ ರೇ ಫಿನಿಕ್ಸ್ ಅವರು ಡಬ್ಲ್ಯೂ ಗೆ ಬರ್ತಾ ಇದ್ದಾರೆ. ನೋಡೋಣ ಅವರ ಡೆಬ್ಯೂನ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ನಯೋಮಿ ಹಾಗೆ ಬಿ ಫ್ಯಾಬ್ ಅವರ ನಡುವೆ ಒಂದು
ಸಿಂಗಲ್ಸ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ನಮಗೆ ಜೇಡ್ ಕಾರ್ಗಿಲ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಜೇಡ್ ಆಗಿ ನಯೋಮಿ ಅವರ ನಡುವೆ ಒಂದು ಫ್ಯೂಡ್ ನು ಕೂಡ ಬುಕ್ ಮಾಡ್ತಾ ಇದ್ದಾರೆ. ಅದನ್ನ ಕಂಟಿನ್ಯೂ ಕೂಡ ಮಾಡಬಹುದು. ಇದಾದ್ಮೇಲೆ ನಮಗೆ ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋಫಾಟ್ ಅವರ ನಡುವೆ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಬ್ಬರು ಮಾನ್ಸ್ಟರ್ಸ್ ಗಳು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಗಾಯ್ಸ್. ಈ ಒಂದು ಮ್ಯಾಚಿಗಂತೂ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ಸ್ ಏನಪ್ಪಾ ಅಂದ್ರೆ ನಮಗೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇವರಿಬ್ರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರಿಬ್ರು ಬರ್ತಾ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಬರಬಹುದು. ಸೆತ್ ರಾಲೆನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ, ಬರೀ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಮಾತ್ರ ಅಡ್ವರ್ಟೈಸ್ ಮಾಡಿರೋದು. ಬಟ್ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಇವರ ನಡುವೆ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ ಗಾಯ್ಸ್, ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ತನ್ನ ಫ್ಯೂಡ್ ಕೂಡ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗಬಹುದು. ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ಫ್ಯೂಡ್ ಕೂಡ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ಗಾಯ್ಸ್, ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರ್ಯಾರು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಇದ್ದೀರೋ ತಗೋಬಿಡಿ. $149 ಪ್ರಾರಂಭ ಆಗ್ತಾ ಇದೆ. ಸೊ ತಗೊಳ್ಳೋದಿಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ನಾನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ರಸಲ್ ಮೀನಿಯಾಗಿಂತ ಮುಂಚೆನೆ ಲಿಂಕ್ ಗಳನ್ನ ಪ್ರೊವೈಡ್ ಮಾಡ್ತೀನಿ. ಸೊ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಡ್ ಅದು ಕೂಡ ಆಗ್ಲಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋ ಬರುತ್ತೆ, ನಾನು ಕಂಪ್ಲೀಟ್ ಆಗಿ ಸ್ಮ್ಯಾಕ್ ಡೌನ್ ಮಂಡೇ ನೈಟ್ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.